ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರೇಜಿ ಫುಡ್ಸ್. ನಾನಿವತ್ತು ಬೂದುಗುಂಬಳಕಾಯಿ ಪಲ್ಯನ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡ್ತಿದ್ದೀನಿ ನೋಡಿ. ಬೂದುಗುಂಬಳಕಾಯಿನ ನಾನು ಸಿಪ್ಪೆ ಬಿಡಿಸ್ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ತುಂಬ ಟೇಸ್ಟಿಯಾದ ಫುಡ್ಡು ಮತ್ತು ಹೆಲ್ತಿಯಾದ ಫುಡ್ಡು. ಬೂದುಗುಂಬಳಕಾಯಿ ತಿನ್ನೋದ್ರಿಂದ ಸಣ್ಣ ಆಗ್ಬೋದು. ಡೈಲಿ ಅಥವಾ ವಾರಕ್ಕೊಂದು ಸತಿ ಯೂಸ್ ಮಾಡೋದ್ರಿಂದ ಸಣ್ಣ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಶುಗರ್ ಪೇಷಂಟ್ಗಂತೂ ತುಂಬ ಒಳ್ಳೆಯದು. ಗ್ಯಾಸ್ಟ್ರಿಕ್ ಇರೋರ್ಗೂ ಅಷ್ಟೇ, ಓವರಾಗಿ ಯಾರು ಗ್ಯಾಸ್ಟ್ರಿಕ್ ಇರುತ್ತೋ ಡೈಲಿ ಒಂದು ಗ್ಲಾಸ್ ಜ್ಯೂಸನ್ನ ಕುಡಿದ್ಬಿಟ್ರೆ ಈ ಗ್ಯಾಸ್ಟ್ರಿಕ್ ತುಂಬ ಬೇಗ ಕಡಿಮೆ ಆಗುತ್ತೆ. ಟ್ಯಾಬ್ಲೆಟ್ಸ್ ತಗೊಳ್ಳೋ ಅವಶ್ಯಕತೆನೇ ಇರೋಲ್ಲ ಈ ಜ್ಯೂಸ್ ಕುಡಿದ್ಬಿಟ್ರೆ, ಅಷ್ಟು ವರ್ಕ್ ಆಗುತ್ತೆ. ಸೊ ನಾನಿವಾಗ ಬಾಣಲಿನ ಇಟ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ತಿದ್ದೀನಿ. ಸ್ವಲ್ಪ 6-7 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದು ಹಾಕ್ತಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಸ್ವಲ್ಪ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನ್ ಹಾಕ್ತಿದ್ದೀನಿ. ಒಂದು ದೊಡ್ಡ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಹಾಕ್ತಿದ್ದೀನಿ. ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ ಸಣ್ಣ ಆಗೋರಿಗೆ. ನೋಡಿ, ಟ್ರೈ ಮಾಡಿ ನೋಡಿ. ಬೆಳಗ್ಗೆ ಒಂದು ಜ್ಯೂಸ್ಗೆ ಅದನ್ನು ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ಮಿಕ್ಸಿಲಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ತುಂಬ ರಿಸಲ್ಟ್ ಕೊಡುತ್ತೆ, ಬೇಗ ಸಣ್ಣ ಆಗ್ತಾರೆ. ಸೊ ನಾನು ಇದಕ್ಕೆ ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಏನು ಈ ಮಿಶ್ರಣಕ್ಕೆ ಸ್ವಲ್ಪ ಲೈಟಾಗಿ ಉಪ್ಪು ಹಿಡಿಬೇಕು ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿರ್ತೀನಿ. ಸೊ ಆಮೇಲೆ ಮತ್ತೆ ಹಾಕ್ಕೋಬೇಕಾಗುತ್ತೆ. ಸೊ ನೋಡಿ, ಇವಾಗ ನಾನು ಅದು ಬೂದುಗುಂಬಳಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕ್ತಿದ್ದೀನಿ. ಬಟ್ ಇದರಲ್ಲಿ ತುಂಬ ಹೆಲ್ತಿ ಅಂಶ ಇರೋದ್ರಿಂದ, ವಿಟಮಿನ್ಸ್ ಇರೋದ್ರಿಂದ ಇದನ್ನು ಯೂಸ್ ಮಾಡಬೇಕು. ವೀಕ್ಲಿ 1 ಟೈಮ್ ತುಂಬ ತಿನ್ನಬೇಕು ಇದನ್ನು. ತುಂಬ ಚೆನ್ನಾಗಿರುತ್ತೆ ಪಲ್ಯ. ಒಂದು ಸತಿ ಮಾಡಿ ನೋಡಿ ಟ್ರೈಯ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಇದಕ್ಕೆ ನಾನು ಮತ್ತೆ ಉಪ್ಪು ಹಾಕ್ತಿದ್ದೀನಿ ನೋಡಿ. ಆವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ, ಇವಾಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಇವಾಗ ಎಷ್ಟು ಬೇಕಷ್ಟು ನೀರು ಹಾಕ್ಕೊತಿದ್ದೀನಿ. ಸ್ವಲ್ಪ ಹುಣಸೆ ಹುಳಿ, ಒಂದು ಚಿಕ್ಕದು 2 ಟೊಮೊಟೊ ಹಾಕಿದೆ. ಸೊ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕ್ತಿದ್ದೀನಿ. ಸ್ವಲ್ಪ ಹಳದಿ ಪೌಡ್ರ್ ಹಾಕಬೇಕು, ಅರಿಶಿನ ಪೌಡ್ರು ನೋಡಿ. ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ತಿದ್ದೀನಿ. ಒಂದು ಸ್ಪೂನ್ ಸಾಂಬಾರು ಪೌಡ್ರ್ ಹಾಕ್ತಿದ್ದೀನಿ. ಮತ್ತು 1 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ತಿದ್ದೀನಿ. ಮತ್ತು ನಾನು ಪುಟಾಣಿ ಕಾಳು ಮತ್ತು ಎಳ್ಳು, ಕಡಲೆಬೀಜ, ಇನ್ನೊಂದು ಗುರಾಳ್ ಕಾಳು ಅಂತ ಸಿಗುತ್ತೆ, ಹುಚ್ಚೆಳ್ಳು, ಅದನ್ನು 4 ನಾನು ಫ್ರೈ ಮಾಡ್ಕೊಂಬಿಟ್ಟು ಲೈಟಾಗಿ ಮಿಕ್ಸಿ ಮಾಡಿ ಇಟ್ಕೊಳ್ತೀನಿ. ಆ ಪೌಡ್ರನ್ನ ಯಾವಾಗಲೂ ಯಾವುದೇ ಪಲ್ಯಕ್ಕೆ ಹಾಕಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೆ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಆ ಪೌಡ್ರು ಕೂಡ ಒಂದು 2 ಸ್ಪೂನ್ ಹಾಕಿದ್ದೀನಿ. ಇದು ಸ್ಕಿಪ್ ಮಾಡಿಬಿಟ್ಟು ಬೇಕಂದರೆ ಟ್ರೈ ಮಾಡಿ ಪಲ್ಯ, ಅದು ಚೆನ್ನಾಗಿ ಬರುತ್ತೆ. ಬಟ್ ಇದು ಹಾಕೋದ್ರಿಂದ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ, ಲಾಸ್ಟಲ್ಲಿ ಕಾಯಿ ತುರಿ ಹಾಕಿದ್ದೀನಿ. ಇವಾಗ 90% ರೆಡಿ ಆಗಿದೆ. ಇನ್ನು 10% ಫ್ರೈ ಆಗಬೇಕು. ಸೊ ಇದಕ್ಕೆ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸು ಆದ್ರೂ ಕುಕ್ ಮಾಡಿ ಚೆನ್ನಾಗಿ ಬೆಂದಾದಮೇಲೆ. ಸೊ ನೋಡಿ, ಇವಾಗ ಸೂಪರಾಗಿ ಬೆಂದಿದೆ. ಇದು ಫುಲ್ 100% ರೆಡಿ ಆಗಿದೆ ನೋಡಿ, ಈ ಥರ ಪಲ್ಯ. ಬಟ್ ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿ, ಆ ಟೇಸ್ಟೇ ಬೇರೆ, ಸಖತ್ತಾಗಿರುತ್ತೆ ನೋಡಿ. ವೆಜಿಟೇಬಲ್ ಯಾವುದೂ ಇಲ್ಲ ಅಂದರೆ ಇದನ್ನು ತಂದುಬಿಟ್ಟು ಮಾಡ್ಕೊಂಬಿಟ್ರಂತೂ ತುಂಬ ಚೆನ್ನಾಗಿ ಬರುತ್ತೆ. ಹಳ್ಳಿ ಕಡೆ ಅಂತೂ ಇದು ಅಲ್ಲಲ್ಲಿ ಮನೆ ಹತ್ರನೇ ಹುಟ್ಕೊಂಡಿರುತ್ತೆ, ಈ ಬಳ್ಳಿ ಹಾಕ್ಬಿಡ್ತಾರೆ. ಸೊ ಈ ಕಾಯಿ ತುಂಬ ಈಸಿಯಾಗಿ ಸಿಗುತ್ತೆ. ಇದು 100% ರೆಡಿ ಆಗಿದೆ. ಚಪಾತಿ ಜೊತೆ ಆಗಲಿ, ದೋಸೆ ಜೊತೆ ಸೂಪರಾಗಿರುತ್ತೆ, ತಿಂದು ನೋಡಿ.